ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಅಂತ್ಯಕ್ರಿಯೆ ನಿನ್ನೆ ನಡೆಯಿತು. ಸ್ವಾಮೀಜಿಗಳ ಮಂತ್ರಘೋಷ, ಭಕ್ತರ ಜಯಘೋಷಗಳ ಮಧ್ಯೆ ಶತಮಾನದ ಸಂತ ಸಿದ್ಧಗಂಗಾ ಸ್ವಾಮೀಜಿ ಶಿವೈಕ್ಯರಾದರು. ನಿನ್ನೆ ಸಂಜೆ 5 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆಯ ತನಕ ಶ್ರೀಗಳ ಕ್ರಿಯಾ ವಿಧಿವಿಧಾನವು ನೆರವೇರಿತು. ಶ್ರೀಗಳ ಶರೀರವನ್ನ ಪುಣ್ಯ ನದಿಗಳ ನೀರಿನಿಂದ ಶುದ್ಧಿ ಮಾಡಲಾಯಿತು. ಕಿರಿಯ ಶ್ರೀಗಳು ಹಲವು ಅಭಿಷೇಕವನ್ನ ಮಾಡಿ ಆರತಿಯನ್ನ ಎತ್ತಿದರು. ದೇವರ ಪಾರ್ಥಿವ ಶರೀರದ ಸುತ್ತಲೂ ಉಪ್ಪನ್ನ ಸುರಿದು ವಿಭೂತಿ ಗಟ್ಟಿಗಳಿಂದ ಗೋಡೆಯಂತೆ ಕಟ್ಟಲಾಯಿತು. ನಂತರ ಶಿರಸ್ಸಿನ ಭಾಗಕ್ಕೆ ಬಿಲ್ವಪತ್ರೆಯನ್ನ, ಅಕ್ಕಿಯನ್ನ ತುಂಬುವ ಮೂಲಕ ಅಂತಿಮ ಕ್ರಿಯಾ ವಿಧಿವಿಧಾನವನ್ನ ನಡೆಸಲಾಯಿತು. ಶ್ರೀಗಳ ಅಂತ್ಯಕ್ರಿಯೆಗೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾದರು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನವನ್ನ ಪೂರ್ಣ ಮಾಡಲಾಯಿತು. ಶ್ರೀಗಳ ಗದ್ದುಗೆಗೆ ಹಲವು ಶಿಷ್ಯರು ಹೂವಿನ ಮಾಲೆಯನ್ನ ಅರ್ಪಿಸಿ ಅಂತಿಮ ನಮನವನ್ನ ಸಲ್ಲಿಸಿತು. ಕ್ರಿಯಾ ವಿಧಿವಿಧಾನ ಮುಗಿಯಲು ಮಧ್ಯರಾತ್ರಿ 1 ಗಂಟೆಯಾಯಿತು. ಅಷ್ಟು ಹೊತ್ತಿನ ತನಕ ಲಕ್ಷಾಂತರ ಭಕ್ತರು, ಮಠದ ವಿದ್ಯಾರ್ಥಿಗಳು, ಸಿಬ್ಬಂದಿ ದೇವರ ನಾಮಸ್ಮರಣೆಯನ್ನ ಮಾಡಿದರು. ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಅಂತ್ಯಕ್ರಿಯೆ ನಿನ್ನೆ ನಡೆಯಿತು. ಸ್ವಾಮೀಜಿಗಳ ಮಂತ್ರಘೋಷ, ಭಕ್ತರ ಜಯಘೋಷಗಳ ಮಧ್ಯೆ ಶತಮಾನದ ಸಂತರಾಗಿರುವ ಸಿದ್ಧಗಂಗಾ ಸ್ವಾಮೀಜಿಗಳು ಶಿವೈಕ್ಯರಾದರು. ನಿನ್ನೆ ಸಂಜೆ 5 ಗಂಟೆಗೆ ಶುರುವಾದಂತಹ ಒಂದು ಅಂತ್ಯಕ್ರಿಯೆಯ ವಿಧಿವಿಧಾನ ಮಧ್ಯರಾತ್ರಿ 1 ಗಂಟೆಯ ತನಕ ಕೂಡ ನಡೆದಿದೆ. ಶ್ರೀಗಳ ಶರೀರವನ್ನ ಪುಣ್ಯ ನದಿಗಳ ನೀರಿನಿಂದ ಶುದ್ಧಿ ಮಾಡಲಾಯಿತು. ಕಿರಿಯ ಶ್ರೀಗಳು ಹಲವು ಅಭಿಷೇಕವನ್ನ ಮಾಡಿ ಆರತಿಯನ್ನ ಕೂಡ ಮಾಡಿದ್ರು. ದೇವರ ಪಾರ್ಥಿವ ಶರೀರದ ಸುತ್ತಲೂ ಕೂಡ ಉಪ್ಪನ್ನ ಸುರಿದು ವಿಭೂತಿ ಗಟ್ಟಿಗಳಿಂದ ಗೋಡೆಯಂತೆ ಕಟ್ಟಲಾಯಿತು. ನಂತರ ಶಿರಸ್ಸಿನ ಭಾಗಕ್ಕೆ ಬಿಲ್ವ ಪತ್ರೆಯನ್ನ ಹಾಗೆ ಅಕ್ಕಿಯನ್ನ ತುಂಬುವ ಮೂಲಕ ಅಂತಿಮ ಕ್ರಿಯಾ ವಿಧಿವಿಧಾನವನ್ನ ನಡೆಸಲಾಗಿದೆ. ಶ್ರೀಗಳ ಅಂತ್ಯಕ್ರಿಯೆಗೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾದರು. ಮಠದ ಆವರಣದಲ್ಲೇ ಆ LCD ಸ್ಕ್ರೀನ್ನಲ್ಲಿ ನೋಡ್ತಾ ಧನ್ಯರಾದರು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನ ಪೂರ್ಣ ಮಾಡಲಾಯಿತು. ಶ್ರೀಗಳ ಗದ್ದುಗೆಗೆ ಹಲವು ಶಿಷ್ಯರು ಹೂವಿನ ಮಾಲೆಯನ್ನ ಅರ್ಪಿಸಿ ಅಂತಿಮ ನಮನವನ್ನ ಸಲ್ಲಿಸಿದ್ರು. ಕ್ರಿಯಾ ವಿಧಿವಿಧಾನ ಮುಗಿಯಲು ಮಧ್ಯರಾತ್ರಿ 1 ಗಂಟೆಯವರೆಗೂ ಕೂಡ ಆ ಕ್ರಿಯಾ ವಿಧಿವಿಧಾನಗಳು ನಡೆದವು. ಅಷ್ಟು ಹೊತ್ತಿನ ತನಕ ಲಕ್ಷಾಂತರ ಭಕ್ತರು ಸಂಯಮದಿಂದ ಅಲ್ಲಿ ಅಂತಿಮ ವಿಧಿವಿಧಾನದ ಕ್ರಿಯೆಯನ್ನ LED ಸ್ಕ್ರೀನ್ಗಳಲ್ಲಿ ನೋಡ್ತಾ ತಮ್ಮ ಭಕ್ತಿಯನ್ನ ಮೆರೆದರು. ಮಠದ ವಿದ್ಯಾರ್ಥಿಗಳು, ಸಿಬ್ಬಂದಿ ದೇವರ ನಾಮಸ್ಮರಣೆಯನ್ನ ಮಾಡ್ತಾ ಇದ್ರು. ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಕೊನೆ ಕ್ಷಣದ ವಿಧಿವಿಧಾನವನ್ನ ನೆರವೇರಿಸಲಾದಂತಹ ಸಂದರ್ಭ ಅದು. ಶ್ರೀಗಳನ್ನ ಅಲ್ಲಿ ಕಂಪ್ಲೀಟ್ ಆಗಿ ಆ ಗೂಡಿನಲ್ಲಿ ಕೂರಿಸಿ ಎಲ್ಲಾ ರೀತಿಯಾದಂತಹ ಪೂಜೆಗಳನ್ನ ಮಾಡಿ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಪೂಜೆಯನ್ನೆಲ್ಲ ನೆರವೇರಿಸಲಾಯಿತು. ನಂತರ ಬಿಲ್ವಪತ್ರೆಯಿಂದ ಅವರ ಮುಖವನ್ನ, ಶಿರಸ್ಥಾನವನ್ನ ಮುಚ್ಚಲಾಯಿತು. ನಂತರ ವಿಭೂತಿ, ಅಕ್ಕಿ, ಬಿಲ್ವಪತ್ರೆ, ಉಪ್ಪು ಇದೆಲ್ಲದರಿಂದ ಶ್ರೀಗಳ ಅಂತಿಮ ವಿಧಿವಿಧಾನಗಳು ನೆರವೇರಿತು. ನಂತರ ಕಿರಿಯ ಶ್ರೀಗಳು ಪೂಜೆಯನ್ನ ಕೂಡ ಸಲ್ಲಿಸಿದರು. ಈ ಒಂದು ಸಂದರ್ಭದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಜನ ಅರ್ಚಕರು ಹಾಗೆ 10ಕ್ಕೂ ಹೆಚ್ಚು ಜನ ಹಿರಿಯ ಶ್ರೀಗಳೆಲ್ಲರೂ ಕೂಡ ಇದ್ರು. ಸುತ್ತೂರು ಶ್ರೀಗಳು ಸೇರಿದಂತೆ ಸಾಕಷ್ಟು ಜನ ಸ್ವಾಮೀಜಿಗಳು ಈ ಒಂದು ಸಂದರ್ಭದಲ್ಲಿ ಸಾಕ್ಷಿಯಾದ್ರು. ಒಂದ್ ಕಡೆ ಶ್ರೀಗಳ ಅಂತಿಮ ವಿಧಿವಿಧಾನ ನಡೀತಾ ಇದ್ರೆ, ಕ್ರಿಯಾ ವಿಧಿವಿಧಾನಗಳು ನಡೀತಾ ಇದ್ರೆ, ಮತ್ತು ಒಂದ್ ಕಡೆ ಮಠದ ಆವರಣದಲ್ಲಿ ಎಲ್ಲ ಭಕ್ತ ಕೋಟಿ ಮತ್ತು ಒಂದ್ ಕಡೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಶಿವನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ರು. ಶ್ರೀಗಳ ನಾಮಸ್ಮರಣೆಯನ್ನ ಮಾಡ್ತಾ ಆ ಒಂದು ದೃಶ್ಯಗಳನ್ನ ಕಣ್ತುಂಬಿಕೊಳ್ತಾ ಇದ್ರು. ಯಾಕಂದ್ರೆ ಅಲ್ಲೆಲ್ಲಾ ಕಡೆನೂ ಕೂಡ ಭಕ್ತರು ಕೂಡ ನೋಡುವಂತೆ ಎಲ್ಲಾ ಕಡೆನೂ LED ಸ್ಕ್ರೀನ್ಗಳನ್ನ ಅಳವಡಿಸಲಾಗಿತ್ತು. ಅವರೆಲ್ಲರೂ ಕೂಡ LED ಸ್ಕ್ರೀನ್ಗಳ ಮುಖಾಂತರ ಶ್ರೀಗಳ ದರ್ಶನವನ್ನ ಮಾಡ್ತಾ, ಕೊನೆ ಕ್ಷಣದ ಅಂತಿಮ ದರ್ಶನವನ್ನ ಮಾಡ್ತಾ, ಅಲ್ಲಿ ನಾಮಸ್ಮರಣೆಯನ್ನ ಮಾಡ್ತಾ ಪ್ರತಿಯೊಬ್ಬರು ಕೂಡ ಜಪಿಸ್ತಾ ಇದ್ರು. ಸತತವಾಗಿ 7 ಗಂಟೆಗಳ ಕಾಲ ಅಂತಿಮ ಕ್ರಿಯಾ ವಿಧಿವಿಧಾನಗಳು ನೆರವೇರಿತು. ನಿನ್ನೆ ಸಂಜೆ 5 ಗಂಟೆಗೆ ಶುರುವಾದಂತಹ ಈ ಕ್ರಿಯಾ ವಿಧಿವಿಧಾನಗಳು ಮಧ್ಯರಾತ್ರಿ 1 ಗಂಟೆಯವರೆಗೂ ಕೂಡ
ನೆರವೇರಿತು. ಅಷ್ಟೊತ್ತವರೆಗೂ ಕೂಡ ಎಲ್ಲ ರೀತಿಯಾದಂಥ ಪೂಜೆಗಳನ್ನು ನೆರವೇರಿಸಲಾಗ್ತಾ ಇತ್ತು. ಕಿರಿಯ ಶ್ರೀಗಳು ಸಾಕಷ್ಟು ಪೂಜೆಗಳನ್ನು ಮಾಡ್ತಾ ಇದ್ರು. ಅಷ್ಟೊತ್ತಿನವರೆಗೂ ಕೂಡ 1 ಗಂಟೆಯವರೆಗೂ, ಮಧ್ಯರಾತ್ರಿ 1 ಗಂಟೆಯವರೆಗೂ ಕೂಡ ಶಾಂತಚಿತ್ತರಾಗಿ ಅಲ್ಲಿ ಸೇರಿದಂಥ ಲಕ್ಷಾಂತರ ಜನ ಭಕ್ತರು ಮಠದ ಆವರಣದಲ್ಲೇ ಕುಳಿತುಕೊಂಡು ಅಲ್ಲಿ ಅಳವಡಿಸಲಾಗಿದ್ದಂಥ LED ಸ್ಕ್ರೀನ್ಗಳಲ್ಲಿ ನಮ್ಮ ಅಂದರೆ ಭಕ್ತಿಯನ್ನು ಮೆರಿತಾ ಇದ್ರು, ನಾಮಸ್ಮರಣೆಯನ್ನು ಮಾಡ್ತಾ ಇದ್ರು. ಶ್ರೀಗಳ ನಾಮಸ್ಮರಣೆಯನ್ನು ಮಾಡ್ತಾ, ಶಿವನ ನಾಮಸ್ಮರಣೆಯನ್ನು ಮಾಡ್ತಾ, ಜಯಘೋಷಗಳೊಂದಿಗೆ, ಮಂತ್ರಘೋಷಗಳೊಂದಿಗೆ ಶ್ರೀಗಳ ಅಂತಿಮ ಕ್ರಿಯೆ ವಿಧಿವಿಧಾನಗಳು ನೆರವೇರಿವೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳಾದಂಥ ಅಶೋಕ್ ಹಾಗೆ ವಿಠಲ್. ತುಮಕೂರಿನ ಸಿದ್ಧಗಂಗಾ ಮಠದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಮೊದಲದಾಗಿ ಅಶೋಕ್, ನಿನ್ನೆ ಮಧ್ಯರಾತ್ರಿ 1 ಗಂಟೆಯವರೆಗೂ ಕೂಡ ಸತತವಾಗಿ 7 ಗಂಟೆಗಳ ಕಾಲ ಅಂತಿಮ ಕ್ರಿಯೆ ವಿಧಿವಿಧಾನಗಳು ನೆರವೇರಿದ್ವು. ಅಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಭಕ್ತರು ಕೂಡ ಭಕ್ತಿಯಿಂದ ಮಿಂದೆದ್ರು. ಹೇಗಿತ್ತು ಆ ಒಂದು ಸಂದರ್ಭ ಅಲ್ಲಿ? ಪೃಥ್ವಿರಾಜ್, ಏನು ಕಾಯಕ ಯೋಗಿ ಕಾಯಕವನ್ನ ನಿಲ್ಲಿಸಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ನಿನ್ನೆ 6:40ಕ್ಕೆ ಸರಿಯಾಗಿ ಪಾರ್ಥಿವ ಶರೀರವನ್ನ ಗದ್ದಿಗೆ ಬಳಿ ತರಲಾಯಿತು. ಅದಾದ ಬಳಿಕ ಏನು ವೀರಶೈವ ಲಿಂಗಾಯತ ಏನು ಪ್ರಕಾರವಾಗಿ ಸುಮಾರು 30ಕ್ಕೂ ಹೆಚ್ಚು ಸ್ವಾಮೀಜಿಗಳು, ನಿರ್ಮಲಾನಂದನಾಥ ಸ್ವಾಮೀಜಿ ಮತ್ತು ರಂಭಾಪುರಿ ಪೀಠದ ಪಂಚಪೀಠದ ಗುರುಗಳು ಸೇರಿದಂತೆ ಸುಮಾರು 30ಕ್ಕೂ ಹೆಚ್ಚು ಸ್ವಾಮೀಜಿಗಳ ನೇತೃತ್ವದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ನಾನೀಗ ಗದ್ದಿಗೆ ಸಮೀಪ ಇದ್ದೇನೆ. ನನ್ನ ಬಲಭಾಗದಲ್ಲಿ ನೋಡ್ಬೋದು, ಇದೇ ಗದ್ದಿಗೆ, ಅಂದ್ರೆ ಸಿದ್ಧಗಂಗಾ ಶ್ರೀಗಳನ್ನ ಅಂತ್ಯಕ್ರಿಯೆ ಮಾಡಿರುವಂತಹ ಗದ್ದಿಗೆ. ಈ ಗದ್ದಿಗೆ ಏನು ದೇವಾಲಯದ ರೀತಿ ಕಾಣ್ತಿದೆ, ಅದರ ಒಳಭಾಗದಲ್ಲಿ ಸಿದ್ಧಗಂಗಾ ಶ್ರೀಗಳ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ನಿನ್ನೆ ಸುಮಾರು ತಡರಾತ್ರಿ 1 ಗಂಟೆವರೆಗೂ ಕೂಡ ಇನ್ನು ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ಇಡೀ ಮಠದಲ್ಲಿ ಈಗ ನೀರವ ಮೌನ ಆವರಿಸಿರುವಂತಹದ್ದು. ಭಕ್ತರು ಕೂಡ ನಿನ್ನೆಯಿಂದಲೂ ಕೂಡ ಕೆಲವರು ಬಂದಿರೋ ಜೊತೆಗೆ ಕೆಲವರು ಗುಲ್ಬರ್ಗ, ಬೀದರ್, ರಾಯಚೂರು ಸೇರಿದಂತೆ ವಿವಿಧ ಉತ್ತರ ಕರ್ನಾಟಕದ ಭಾಗಗಳಿಂದ ಬಂದು ಅವ್ರಿಗೆ ಈಗಲೂ ಕೂಡ ದರ್ಶನಕ್ಕೆ ಸಿಗ್ಲಿಲ್ಲ. ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಕಾದಿದ್ದಾರೆ, ಅವ್ರಿಗೆ ದರ್ಶನಕ್ಕೆ ಸಿಗ್ಲಿಲ್ಲ. ಅವ್ರ ಭಕ್ತರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೇನೆ. ಅಮ್ಮ, ನೀವು ಎಲ್ಲಿಂದ ಬಂದಿದ್ರಿ, ಏನಕ್ಕೆ ಬಂದ್ರಿ? ಗುಲ್ಬರ್ಗಕ್ಕ ಸ್ವಾಮಿ ನೋಡ್ಲ ಬಂದೇವ್ರಿ, ದರ್ಶನ ಎಲ್ಲ ಬಂದೇವ್ರಿ. ಈಗ ನೀವು ದರ್ಶನ ಮಾಡಿದ್ರ? ದರ್ಶನ ಸಿಗ್ತಾ? ಏನು ಸಿಕ್ಕಿಲ್ರಿ ಎಲ್ಲ ನಮಗ, ಅದಕ್ಕೆ ದರ್ಶನ ಮಾಡ್ಲಾಕ ಬಂದೇವ್ರಿ. ಈಗ ಸಮಾಡಿ ಮಾಡ್ತೀವಿ ಹೋಗ್ತೀವ್ರಿ. ನಿನ್ನೆ ಅಂತ್ಯಕ್ರಿಯೆ ಮಾಡೋ ಟೈಮಲ್ಲಿ ಅಂತ್ಯಕ್ರಿಯೆ ಏನಾದ್ರು ಸಿಗ್ತಾ? ನೋಡಿದ್ರ? ಏನು 11:00ಗೆ ಬಂದೇವ್ರಿ. ನೋಡಿಲ್ಲ ಅಂತ ನೋಡಿಲ್ರಿ ನಾವು. ಸರ್, ಈಗ ನೀವು ಎಲ್ಲಿಂದ ಬಂದಿದ್ರಿ, ಏನಕ್ಕೆ ಬಂದಿದ್ರಿ? ಮಂಗಳೂರಿನಿಂದ ಬಂದಿದ್ದೇವೆ. ನಾವು ಮಂಗಳೂರಿನಿಂದ ಬಂದದ್ದು. ನಾವು ದರ್ಶನಕ್ಕಾಗಿ ಬಂದಿದ್ದೇವೆ. ದರ್ಶನ ನಾವು ಬರುವಾಗ ಲೇಟ್ ಆಯಿತು. ದರ್ಶನ ಇಲ್ಲಿ ಎಲ್ಲ ಕೆಲಸ ಆಗಿತ್ತು. ನಾವು ಬರುವಾಗ ಕಾರ್ಯಕ್ರಮ ಎಲ್ಲ ಮುಗಿದಿತ್ತು. ಇವತ್ತು ಇಲ್ಲಿ ನಾವು ಇದ್ದು ಭಜನೆ ಮಾಡಲಿಕ್ಕೆ ಅಂತ ಭಜನೆ ಮಾಡಿ ಇಲ್ಲಿಂದ ಹೊರಡುವ ಅಂತ ಇದ್ದೇವೆ. ಅಲ್ಲ, ಈಗ ನೀವು ಮಂಗಳೂರಿಂದ ಬಂದಿರಿ. ನಿನ್ನೆ 4:00ವರೆಗೆ ಅಂತ್ಯಕ್ರಿಯೆ ಅಂತ ಹೇಳಿದ್ರು. ಎಷ್ಟೊತ್ತಿಗೆ ಬಂದ್ರಿ? ಇಂದು ತಡರಾತ್ರಿ ಆದ್ರೂ ಕೂಡ ಅಂತ್ಯಕ್ರಿಯೆ ನೆರವೇರಿಸಿದ್ರು. ನಿಮ್ಗೆ ಯಾಕೆ ದರ್ಶನ ಸಿಕ್ಕಿಲ್ಲ? ಏನು? ನಾವು ಬರುವಾಗಲೇ ಸ್ವಲ್ಪ ಲೇಟ್ ಆಯಿತು. ಬರುವಾಗಲೇ ಒಂದು 12 ಗಂಟೆ ಆಗಿದ್ದಾರೆ. ಅದು ಬರುವಾಗ ನಾವು ಲೇಟಾಗಿ ಬಂದಿದ್ದೇವೆ. ಆದ್ದರಿಂದ ನಮಗೆ ದರ್ಶನ ಸಿಗಲಿಲ್ಲ ಇಲ್ಲಿ. ಈಗ ಏನಾದ್ರು ದರ್ಶನಕ್ಕೆ ವ್ಯವಸ್ಥೆ ಮಾಡಿದಾರ ಏನು ಸರ್? ಈಗ ಒಳಗಡೆ ಏನಾದ್ರು ಬಿಡ್ತಾ ಇದಾರ? ಏನು ಗೊತ್ತಿಲ್ಲ, ಇನ್ನು ನೋಡಬೇಕು ಇಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಾಗಲಿಲ್ಲ. ಪೃಥ್ವಿರಾಜ್, ನನ್ನ ಜೊತೆ ಇನ್ನೊಬ್ಬ ಕೆಲವರು ಭಕ್ತರು ಕೂಡ ಇದ್ದಾರೆ. ಅಮ್ಮ, ನೀವು ಎಲ್ಲಿಂದ ಬಂದಿರಿ? ದರ್ಶನ ಸಿಗ್ತಾ ನಿಮಗೆ? ಏನಮ್ಮ? ಸ್ವಾಮೀಜಿ ಅವರಿಗೆ ಕೋಟಿ ನಮನ. ನಾವು ಗುಲ್ಬರ್ಗದಿಂದ ಬಂದಿದ್ದೀವಿ. ಭಾಳ ಮಿಸ್ ಮಾಡ್ಕೊಂಡಿದ್ದೀನಿ. ದರ್ಶನ ಆಗಲಿಲ್ಲ, ಕಡೆಗೂ ದರ್ಶನ ಆಗಲಿಲ್ಲ. ಭಾಳ ಬೇಜಾರಾಯಿತು. ರಾತ್ರಿ ಇಲ್ಲೇ ಉಳ್ಕೊಂಡು ಬಿಟ್ವಿ. ಇವಾಗ ತಾನೇ ದರ್ಶನ ಆಗ್ತದೆ ಅಂತ ಈ ಕಡೆ ಬಂದಿದ್ದೀವಿ. ಇನ್ನೂ ಏನೂ ಆಗಿಲ್ಲ. ಈಗ ನೀವು ನಿನ್ನೆ ಎಷ್ಟೊತ್ತಿಗೆ ಬಂದಿರಿ? 4:00ವರೆಗೆ ಅಂತ್ಯಕ್ರಿಯೆ ಮಾಡ್ತಾರೆ ಅಂತ ಎಲ್ಲ ಕೂಡ ಅನೌನ್ಸ್ ಮಾಡಿದ್ರು. ಪರವಾಗಿಲ್ಲ, ನಮ್ಮ ಕಡೆ ಲೇಟ್ ಆಯ್ತು ರೀ. ನಾವು ಬಂದಿದ್ದಿಲ್ಲಿ 11:30ವರೆಗೆ ಬಂದಿದ್ದೀವಿ. ಲೇಟ್ ಆಯಿತು ನಮಗೆ ಗುಲ್ಬರ್ಗನಿಂದ ಬರೋಕ್ಕೆ. ನಾವು ಏನು ಸಿಕ್ಕಿಲ್ಲ, ಅಂತ್ಯಕ್ರಿಯೆ ನೋಡಲಿಲ್ಲ, ಮೊಬೈಲ್ನಲ್ಲೇ ನೋಡಿದ್ದೀವಿ ಅಷ್ಟೇ. ಇದಕ್ಕೂ ಮೊದಲು ನೀವು ಮಠಕ್ಕೆ ಯಾವಾಗದಿಂದ ಬರ್ತೀರಿ? ಎಷ್ಟು ವರ್ಷದಿಂದ ನೀವು ಇಲ್ಲಿ ಭಕ್ತರು? ಏನು ಫಸ್ಟ್ ಟೈಮ್ ಬಂದಿದ್ದು ನಾನು ಮಿಸ್ ಮಾಡ್ಕೊಂಡಿನಿ. ಒಂದು ದೊಡ್ಡ ತಪ್ಪಾಗಿ ಅದೇ ಒಂಥರ ಬೇಜಾರಾಗಿದೆ ನನಗೆ. ನೋಡಿಲ್ಲ ಸ್ವಾಮೀಜಿಗೆ ಅವರಿಗೆ, ಸುಮ್ಮನೆ ಫೋಟೋದಲ್ಲಿ ಅಷ್ಟೇ ನೋಡಿದ್ದೀನಿ. ಭಾಳ ಮಿಸ್ ಮಾಡ್ಕೊಂಡಿದ್ದೀನಿ. ದರ್ಶನ ಸಿಗಲಿಲ್ಲ. ನಮ್ಮದು ಪುಣ್ಯ ಇಲ್ಲ. ಅದೇ ಒಂಥರ ಬೇಜಾರಾಗಿದೆ ನಮಗೆ. ಅಲ್ಲಿಂದ ಗುಲ್ಬರ್ಗ ಬಂದು ಇಷ್ಟರ ನೋಡ್ಬೇಕಂತ ಬಂದೆ. ಅದು ಕೂಡ ಆಗಲಿಲ್ಲ. ಹೋಗ್ಲಿ ಬಿಡುವ, ಮನಸ್ಸಿಗೆ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಂಡು ಸುಮ್ಮನೆ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಬಂದಿವಿ ಅಷ್ಟೇ. ನೀವು ಎಷ್ಟು ಜನ ಬಂದ್ರಿ? ಏನು ಕುಟುಂಬ ಸಮೇತ ಬಂದಿರ? ಯಾರ್ಯಾರು ಬಂದಿರಿ? ನಮ್ಮ ವರ್ಕರ್ಸು, ನಮ್ಮ ತಮ್ಮ, ಡ್ರೈವರ್, 4 ಜನ.
ಸರ್, ಈಗ ನೀವು ಎಲ್ಲಿಂದ ಬಂದಿರಿ? ನೆನ್ನೆ ಏನೋ ಅಂತ್ಯಕ್ರಿಯೆ ದರ್ಶನ ಸಿಗ್ತಾ? ಖಂಡಿತ ಸಿಕ್ಕಿದೆ ನನಗೆ. ನಿಜವಾಗೂ ಸಿದ್ಧಗಂಗಾ ಶ್ರೀಗಳು ಹೆಚ್ಚಿನ ರೀತಿ ಪವಾಡ ಪುರುಷರು. ನಿಜವಾಗೂ ಕೂಡ ನಾನು ಸೋಮವಾರ ರಾತ್ರಿ 10 ಗಂಟೆಗೆ ಬಂದೆ. 10 ಗಂಟೆಗೆ ಬಂದರೂ ಕೂಡ ನಾನು 9 ಬಾರಿ ದರ್ಶನ ಮಾಡಿದೆ. ಅತಿ ಅದ್ಭುತ ಪವಾಡ ಪುರುಷರು. ನಿಜವಾಗೂ ಹೆಚ್ಚಿನ ರೀತಿ ಜನಸಂಖ್ಯೆ, ಆ ಜನಸಂಖ್ಯೆ ಮತ್ತು ಅವ್ರಿಗೆಲ್ಲ ಅಷ್ಟೆಲ್ಲ ಹೆಚ್ಚಿನ ರೀತಿ ಸಪೋರ್ಟ್ ಆಗಿ ಎಲ್ಲ ಮಾಡಿದ್ದಾರೆ ಅಂತ ಅತಿ ಅದ್ಭುತ ಪವಾಡ ಪುರುಷ. ಪವಾಡ ಇರೋದ್ರಿಂದನೇ ಇದು ಹೆಚ್ಚಿನ ರೀತಿ ಎಲ್ಲ ಯಾವುದೇ ರೀತಿ ಸಮಸ್ಯೆ ಇಲ್ದಂಗೆ ಸುಸಜ್ಜಿತವಾಗಿ ನಡ್ಕೊಂಡೋಯ್ತು. ನಿಜ ಮಠದಲ್ಲಿ ಸ್ವಾಮೀಜಿಗಳಿರ್ತಿದ್ರು, ಇಡೀ ಮಠವನ್ನ ಸಂಪೂರ್ಣವಾಗಿ ನಡ್ಕೊಂಡು ಹೋಗ್ತಿದ್ರು. ಇಡೀ ಕರ್ನಾಟಕದಾದ್ಯಂತ, ಇಡೀ ಭಾರತದಾದ್ಯಂತ ಒಳ್ಳೆ ಹೆಸರಿತ್ತು. ಈಗ ಅವರು ಕಾಯಕವನ್ನು ನಿಲ್ಲಿಸಿದ್ದಾರೆ. ಈಗ ನಿಮ್ಮ ಮುಂದೆ ಯಾವ ರೀತಿ ಏನು? ಮುಂದೆ ಇದೇ ತರ ಪವಾಡ ಪುರುಷರು ಈ ತರ ಇರೋದ್ರಿಂದ ಇನ್ನು ಈಗಿರೋರು ಕೂಡ ಅದೇ ತರ ಅವರ ಒಂದು ರೀತಿನಲ್ಲಿ ಪವಾಡ ರೀತಿನಲ್ಲೇ ನಡ್ಕೊಂಡು ಹೋಗುತ್ತೆ. ಏನು ಸಮಸ್ಯೆ ಇಲ್ದಂಗೆ ಇನ್ನೂ ಹೆಚ್ಚಿನ ರೀತಿ ಬೆಳೀತದೆ ಸರ್. ನಾನು ಸೋಕೆ ಅಶೋಕ್ ಎಸ್ ನಮ್ಮ ಮತ್ತೊಬ್ಬರು ಪ್ರತಿನಿಧಿ ವಿಠಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ವಿಠಲ್, ಇವತ್ತು ಮೊದಲ ದಿನ, ನಡೆದಾಡುವಂತ ದೇವರಿಲ್ಲದಂತ ಮೊದಲ ದಿನ ಅಲ್ಲಿ ಸಿದ್ಧಗಂಗಾ ಮಠದಲ್ಲಿ ಯಾವೆಲ್ಲ ಕಾರ್ಯಗಳು ನಡೀತವೆ ಮತ್ತು ಒಂದ್ ಕಡೆ ಅಲ್ಲಿ ಶಾಲಾ ಮಕ್ಕಳು ಯಾವ ರೀತಿಯಾಗಿದ್ದಾರೆ, ಅಲ್ಲಿ ಪೂಜಾ ಕೈಂಕರ್ಯಗಳು ಏನೆಲ್ಲ ನಡೆಯಲಿದೆ ಇವತ್ತು? ಪೃಥ್ವಿ ಏನು ನಮ್ಮನ್ನೆಲ್ಲ ಬಿಟ್ಟು ಅಂದ್ರೆ ಭಕ್ತಾದಿಗಳನ್ನ ಬಿಟ್ಟು ಶ್ರೀಗಳನ್ನ ಅಗಲದ ಮೇಲೆ ನಿಜಕ್ಕೂ ಆ ಮಠದ ಆವರಣದಲ್ಲಿ ನೀರವ ಮೌನ ತುಂಬಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ನನ್ನ ಬಲಭಾಗದಲ್ಲಿ ಗಮನಿಸಬಹುದು, ಈ ಜಾಗ ಕಾಣಿಸ್ತದೆ, ಈ ಜಾಗ ಇಷ್ಟೊತ್ತಿಗಾಗಲೇ ಪ್ರತಿದಿನ ವಿದ್ಯಾರ್ಥಿಗಳಿಂದ ಆಗಿರ್ಬೋದು, ಮತ್ತೆ ಭಕ್ತಾದಿಗಳಿಂದ ಆಗಿರ್ಬೋದು, ಮತ್ತೆ ಇನ್ನು ಹಲವು ಮಠಾಧೀಶರು ಮತ್ತೆ ಮಠದ ಅರ್ಚಕರ ಪೂಜೆಗಳಿಂದ ಮತ್ತೆ ಅವರು ಒಂದು ಲವಲವಿಕೆಯಿಂದ ಓಡಾಡ್ತಕ್ಕಂತ ಒಂದು ಸ್ಥಳ ಆಗಿತ್ತು. ಆದ್ರೆ ಇವತ್ತು ನೀವು ಗಮನಿಸಬಹುದು, ಎಲ್ಲಿ ನೋಡಿದ್ರು ಪೊಲೀಸ್ ಬ್ಯಾರಿಕೇಡ್, ಪೊಲೀಸ್ ಗಾಡಿಗಳು ಮತ್ತೆ DR ಗಾಡಿಗಳು ಇವನ್ನ ಗಮನಿಸಬಹುದು. ಯಾಕಂದ್ರೆ ಮೊನ್ನೆ ಶ್ರೀಗಳ ಅಂತಿಮ ದರ್ಶನಕ್ಕೆ ಮತ್ತೆ ಅಂತ್ಯಕ್ರಿಯೆ ಇದ್ದಿದ್ರಿಂದ ಸಾಕಷ್ಟು ವ್ಯವಸ್ಥೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಸುಮಾರು 6 ರಿಂದ 7 ಜಿಲ್ಲೆಗಳಿಂದ ಪೊಲೀಸರನ್ನ ಕರೆಸ್ಕೊಳ್ಳಲಾಗಿತ್ತು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಇಲ್ಲೇ ಒಂದು ಮುಕ್ಕಾಮ ಹೊರತಕ್ಕಂಥದ್ದು. ಇವತ್ತು ಏನೋ ಅಲ್ಲಿಂದ ನಾವು ಗಮನಿಸೋದಾದ್ರೆ, ಅಲ್ಲಿ ಇನ್ನು ಸಿದ್ಧಲಿಂಗೇಶ್ವರ ದೇವಾಲಯದಿಂದ ಗಮನಿಸೋದಾದ್ರೆ ಅಲ್ಲಿಂದನೂ ಕೂಡ ಒಂದು ಭಕ್ತಾದಿಗಳು ಪ್ರತಿದಿನ ಇರ್ತಿದ್ರು. ಆದ್ರೆ ಇವತ್ತು ತುಂಬಾ ವಿರಳ ಅಂತಾನೆ ಹೇಳ್ಬೋದು. ಅಲ್ಲಿ ಶ್ರೀಗಳು ಪ್ರತಿದಿನ ಕೂತು ಗದ್ದಿಗೆ ಮುಂದೆ ಅವರು ಏನು ಬಂದಂತ ಭಕ್ತಾದಿಗಳಿಗೆ ಅಂತರ ಬರ್ಕೊಡೋದಾಗಿರ್ಬೋದು, ಮತ್ತೆ ಅವ್ರಿಗೆ ಆಶೀರ್ವಾದ ಕೊಡೋದಾಗಿರ್ಬೋದು, ಅಥವಾ ಅವ್ರಿಗೆ ದರ್ಶನ ಕೊಡೋದಾಗಿರ್ಬೋದು, ಹಿಂಗೆ ಪ್ರತಿಯೊಂದನ್ನು ಕೂಡ ಅವರು ಇವತ್ತು ಇಲ್ಲಿ ಒಂದು ಪ್ರಮುಖವಾಗಿ ಪಟ್ಟಾಧಿಕಾರ ಹಸ್ತಾಂತರದ ದಿನಾಂಕ ಇವತ್ತು ನಿರ್ಧಾರವಾಗಲಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾರೆಲ್ಲ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ? ಸುತ್ತೂರು ಶ್ರೀಗಳೆಲ್ಲ ಅಲ್ಲೇ ಮಠದಲ್ಲೇ ಉಳಿದುಕೊಂಡಿದ್ದಾರಾ ಏನು ಅಂತ? ರಾತ್ರಿ ಹೋಗಿರುವಂತ ಸಾಧ್ಯತೆ ಇದೆ. ಇವತ್ತು ಮತ್ತೆ ಏನು ಕಿರಿಶ್ರೀಗಳು ಏನಾದ್ರೂ ನಿರ್ಧಾರ ಬದಲು ಮಾಡಿದ್ರೆ, ಅಥವಾ ಇವತ್ತು ಅವ್ರೇನಾದ್ರೂ ನಿನ್ನೆ ಮೊನ್ನೆ ಅಂತ ಆಗಿರುವಂತ ಆಘಾತದಿಂದ ಈಚೆ ಬಂದು ಮಠದ ಒಂದು ಆಡಳಿತ ಮಂಡಳಿ ಮತ್ತೆ ಮಠದ ಒಂದು ಏನು ಪ್ರತಿದಿನ ಪ್ರೋಸೆಸ್ ಇರುತ್ತೆ ಆ ಕಡೆ ಗಮನ ಕೊಟ್ರೆ ಇವತ್ತಲೇ ಕೂಡ ಎಲ್ಲಾ ರೀತಿಯಾದಂತಹ ಪ್ರೋಸೆಸ್ ಆಗುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಶ್ರೀಗಳು ಇದುವರೆಗೂ ಕೂಡ ಒಂದು ಆ ಶಾಖಿಂದ ಹೊರಗೆ ಬಂದಿಲ್ಲ. ಇನ್ನು ಇಷ್ಟು ದಿನ ಅವರು ಆರಾಧ್ಯ ದೈವವಾಗಿ ಪೂಜಿಸಿದ ತಮ್ಮ ಗುರುಗಳು ಲಿಂಗೈಕ್ಯರಾಗಿದ್ದ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಯಾವುದೇ ರೀತಿಯಾದಂತ ಚಲ್ಲವಲ್ಲ ಆಡೋದಕ್ಕೆ ಅವರಿಗೆ ಒಂದು ಅವಕಾಶ ಸಿಗ್ತಾ ಇಲ್ಲ. ಇವತ್ತೇನು ಈಗ ಅವರು ಇಷ್ಟಲಿಂಗ ಪೂಜೆಯನ್ನು ಅವರು ಕೂಡ ನೆರವೇರಿಸ್ತಾರೆ. ಅವರು ನೆರವೇರಿಸಿದ ಬಳಿಕ ಅವ್ರ ಮನಸ್ಥಿತಿ ಹೇಗಿದೆ, ಅವರು ಮುಂದಿನ ನಿರ್ಧಾರಗಳು ಹೇಗೆ ಮಾಡಬಹುದು, ಮತ್ತು ಈಗಾಗಲೇ ಈಗಾಗಲೇ ಸಿದ್ಧಗಂಗಾ ಮಠದ ಪಟ್ಟಾಧಿಕಾರ ಯಾರಿಗೆ ಅನ್ನೋದು ಕೂಡ ಒಂದು ಮಾತು ಕೇಳಿ ಬರ್ತಾ ಇದೆ. ಸೊ ಇದನ್ನ ಇವ್ರಿಗೇನೆ ಅಂದ್ರೆ ಸಿದ್ಧಗಂಗಾ ಕಿರಿಶ್ರೀಗಳಿಗೇನೆ ಒಂದು ಬದಲಾದ ವರ್ಗಾವಣೆ ಮಾಡುವಂತ ಸಾಧ್ಯತೆ ಇದೆ. ಹಂಗಾಗಿ ಇವತ್ತು ಯಡಿಯೂರಪ್ಪ ಆಗಿರ್ಬೋದು, ಸುತ್ತೂರು ಶ್ರೀಗಳಾಗಿರ್ಬೋದು, ಮತ್ತೆ ಕೆಲವೊಂದು ಚಿತ್ರದುರ್ಗದ ಮುರುಘಾ ಮಠ ಶ್ರೀಗಳಾಗಿರ್ಬೋದು, ಎಲ್ಲರೂ ಕೂಡ ಸೇರಿ ಇವತ್ತು ಒಂದು ನಿರ್ಧಾರ ಮಾಡಲಿದ್ದಾರೆ. ಪೃಥ್ವಿ.